ಇವತ್ತು ಕೇಳ್ತಾರ ಎಲ್ಲ ನರೇಂದ್ರ ಮೋದಿಯವರು 10 ವರ್ಷ ಏನು ಮಾಡೋದು, ಏನು ಮಾಡಿಲ್ಲ ಹೇಳ್ರು ಮಾರಾಯಗಳೇ. ನೀವು 50 ವರ್ಷ ಏನು ಮಾಡಿರಿ ದೇಶನಾಗ? ನೀವೆಟ್ಟು ಆಸ್ತಿ ಮಾಡಿಕೊಡ್ರಿ ದೇಶನಾಗ? ಇಡೀ ದೇಶ ಲೂಟಿ ಮಾಡಿ ಎಲ್ಲೆಲ್ಲ ಒಯ್ದಿಟ್ಟಿರಲ್ಲ. ಇಟ್ಲಿ ಒಳಗೆ ಇಟ್ಟಿರೋ, ಆ ಯಾವ ಸ್ವಿಸ್ ಬ್ಯಾಂಕ್ನಾಗ ಇಟ್ಟಿಟ್ಟರು ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು. ಮೋದಿಯವ್ರು 15 ಲಕ್ಷ ತಂದು ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಮನೆ ಹೇಳ್ತಾನೆ, ಮೋದಿಯವ್ರು 15 ಲಕ್ಷ ಎಲ್ಲಿ? ನಾ ಹೇಳಿದೆ, ಪುಣ್ಯಾತ್ಮ ನಿನ್ನದು ಅಟ್ಟಲ್ಲಿ ಎಲ್ಲ ಆಸ್ತಿ ನಿಲೋ ಮಾಡಿಬಿಟ್ರೆ ಕರ್ನಾಟಕದಾಗ ಎಲ್ಲರಿಗೂ 15 ಲಕ್ಷ ರೂಪಾಯಿ ಬರ್ತವೆ. ಲೂಟಿ ಲೂಟಿ. ಒಂದು ಶೋಲೆ ಪಿಕ್ಚರ್ ನೋಡ್ರಿ, ಇಲ್ಲ ಗಬ್ಬರ್ ಸಿಂಗ್ ಅಂತ ಒಂದು ಇದು ಇತ್ತದು, ಏನೋ ದೊಡ್ಡ ಗುಡ್ಡ ಇತ್ತದು ರಾಮನಗರ, ಅದೇನ ಹರೇ ಸಂಬಾ ಅಂತೇನಂತ ಆ ಗುಡ್ಡ. ಅರೇ ಹೋ ಸಂಬಾ. ಅವ ಬೆಲ್ಟ್ ತೊಗೊಂಡು ಹಿಂಗೆ ಮ್ಯಾಗ ಅಲ್ಲಿ ಗುಡ್ಡದಾಗ ಕಾಣಿಸ್ತಿದ್ದ. ಇವ ತಳಗ ಗಬ್ಬರ್ ಸಿಂಗ್ ಇರ್ತಿರ್ತದೆ, ಇವತ್ತು ನೆಲ ಕಟ್ಟಿರ್ತದೆ. ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ಹೇಮಾ ಮಾಲಿನಿ. ಈಗ ಹೋಗಿ ನೋಡ್ರಿ ನೀವು. ಮೊನ್ನೆ ನಾನು ಹಿಂದಕ್ಕೊಂದು ಖಾನಾಪುರ ಇಲೆಕ್ಷನ್ಗೆ ಹೋಗಿದ್ದೆ. ಯಾವಾಗ ನಾವು JDSನಾಗಿದ್ವಿ. ನಾವು ಅಲ್ಲಿ ಕುಮಾರಸ್ವಾಮಿ ಅವ್ರ ಮನೆಯವರು ಕ್ಯಾಂಡಿಡೇಟ್ ಆಗಿದ್ರಿ MP. ಹೋಗಿದ್ದೆ ಅವಾಗ. ಅವ್ರು ಹೇಳಿದ್ರು, ಎತ್ತಾಡ್ರೆ ಇದು ಏನಿತ್ತಲ್ಲ ಇದು ಗುಡ್ಡ ಎಲ್ಲ ಖಲಾಸ್ ಆಗಿತ್ತು ನೋಡ್ರಿ, ಎಲ್ಲ ಖಲಾಸ್. ಇವರೇ ಗ್ರಾನೈಟ್ ರೊಕ್ಕ ಹೊಡೆದು 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 ಲೂಟಿ ಮಾಡಿ ಇವತ್ತು ಕೇಳ್ತಾರೆ ನರೇಂದ್ರ ಮೋದಿಯವ್ರು ಏನು ಮಾಡ್ಯಾರ? ಜನಸಾಮಾನ್ಯರಿಗೆ ಹೋಗಿ ಕೇಳ್ರಿ, ಇವತ್ತು ನರೇಂದ್ರ ಮೋದಿಯವ್ರು ಏನು ಮಾಡ್ಯಾರೋ ಬಿಟ್ಟಾರೋ ಗೊತ್ತಿಲ್ಲಪ್ಪ. ನಾವು ಸುರಕ್ಷಿತವಾಗಿ ಇವತ್ತು ಭಾರತದಲ್ಲಿ ಇವತ್ತು ಇರಲಿಕ್ಕೆ ಕಾರಣ ನರೇಂದ್ರ ಮೋದಿ ಅಂತ ಮಾತನಾಡ್ತಾರೆ. ಒಂದರೆ ಬಾಂಬ್ ಸ್ಫೋಟ ಆಗ್ಯಾವಣ್ಣ, ಈ ಸಣ್ಣ ಪುಟ್ಟು ಮಾಡ್ಲಕತ್ತಾರ ಮಕ್ಕಳು. ಇನ್ನು ಕಾಂಗ್ರೆಸ್ ಇದ್ದಾಗ ಇನ್ನೊಂದು ತಾಜ್ ಹೋಟೆಲ್ನೇ ದಮ್ ಅನ್ಸ್ಬೇಕತ್ತಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಟರ್ಮಿನಸ್ ಮುಂಬೈದಾಗ ದಮ್. ಪಾರ್ಲಿಮೆಂಟ್, ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದಾಗ ಸ್ವಲ್ಪದ್ರ ಕಡೆಯಕ್ಕದ ನಾವು. ಅವತ್ತು ನಾನು ಹುಟ್ಟು ಹಬ್ಬ 13/12 ನಮ್ದು ಹುಟ್ಟುಹಬ್ಬ. ಆ IG ಸರದಿ ಅಂತೇಳಿ ನಮ್ಮ ಹಾವೇರಿ ಲೋಕಸಭಾ ಮೆಂಬರ್ ಇದ್ರು, ನಾನು ಕೂಡಿ ಹೊರಗೆ ಬಂದೀವಿ. ಬಂದು ನಮ್ಮ MP ಪಗಾರ ಅಂತೇಳಿ ಮತ್ತೊಂದು ಅನೆಕ್ಷೆ ಇರ್ತಿದ್ದಲ್ಲಿ ಹೋಗೋಣ ನಡ್ರಿ ಬಸನಗೌಡ್ರ ಅಂತೇಳಿ ಒಂದು ಹಳೆ ಟೆಂಪೋ ಇದ್ದು. MP ಗಳಿಗೆ 5 ರೂಪಾಯಿ ತೊಗೋತಿದ್ರಿ. ಅಲ್ಲಿ ದಿಲ್ಲಿಗೆ ಅಡ್ಡಾಡಕ್ಕೆ 5 ರೂಪಾಯಿ ಒಂದು ಗಿನ್ನಿ ತೊಗೊಂಡು ಕುಂಡ್ರೋದು. ಡ್ರೈವರ್ 5 ರೂಪಾಯಿ ಕೊಟ್ಕೊಂಡೇ ಚಲೋ ಅನೆಕ್ಷಿಗೆ ಹೋಗೋದು. ಅನೆಕ್ಷಿ ಒಂದು ಪುಕಟ್ಟಿತ್ತು. ಮನೆಗೆ ಹೋಗ್ಬೇಕಾದ್ರೆ 5 ರೂಪಾಯಿ ತೊಗೋತಿದ್ರು. ಹೋಗಿ ನಾ ಹತ್ಲಕತ್ತಿದ್ದೀವಿ, ಪಟಾಕ್ಷಿ ಹಾರಿಸೋದಂಗೆ ಅವಾಜ್ ಬರ್ಲಕ್ಕ ಡಬ್ 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 ಡಬ್. ಇಲ್ಲ ಮಾತ್ರ ಪಾರ್ಲಿಮೆಂಟ್ ಸುತ್ತ ಎಷ್ಟೋ ಇದು ಮೀಟ್ರು ಬ್ಯಾನ್ ಐತಿ. ಪಟಾಕ್ಷಿ ಹಂಗೆ ಹಾರಿಸ್ಲಕತ್ತಾರ, ನಾವು ಗಾಬರಿ ಆಯ್ತು. ಒಮ್ಮೆ ಸೈರನ್ ಚಾಲು ಆಯಿತು. ನಮ್ಮನ್ನ ಇಬ್ಬರು MP ಗಳನ್ನ ಪೊಲೀಸ್ ಸೆಕ್ಯೂರಿಟಿ ಅವರು ಕರ್ಕೊಂಡು ಹೋಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಇದು ಲಾಕರ್ ಇರ್ತದಲ್ರಿ, ಅದ್ರಾಗ ಹಾಕಿ ಗಿಲಿ ಹಾಕಿ ಒಳಗೆ ಕೂತೀವಿ. ಎಟ್ರ ತನ 3-4 ತನ ಒಳಗೆ. ಅಲ್ಲಿಂದ ಎಲ್ಲ ಶಾಂತ ಆದ್ಮ್ಯಾಗ ಹೊರಗೆ ಬಂದೀವಿ. ಅದು ಏನಾರೇ ಅವರು ಒಳಗೆ ಹೊಕ್ಕಿದ್ರ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ, ಸೋನಿಯಾ ಗಾಂಧಿ ಅವ್ರು ಬೀಗರು, ಭಯೋತ್ಪಾದಕರು ಬೀಗರು. ಆಯಮ್ಮನ ಒಳಗೆ ಇದ್ದಿಲ್ಲ. ಎಲ್ಲರ ಏನೋ ನಮ್ಮ ಪುಣ್ಯ, ನಮ್ಮ ಸೈನಿಕರು, ನಮ್ಮ ಸೆಕ್ಯೂರಿಟರ್, ಪಾರ್ಲಿಮೆಂಟ್ ಸೆಕ್ಯೂರಿಟರು ತಮ್ಮ ಪ್ರಾಣ ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಉಳಿಸಿದಂಥದ್ದು. ಅದಕ್ಕೆ ಈ ದೇಶದ ವೀರ ಯೋಧರಿಗೆ, ಸೈನಿಕರಿಗೆ, ನಮ್ಮ ಸೆಕ್ಯೂರಿಟರ್ ನಾವು ಹೃದಯಪೂರ್ವಕವಾದಂಥ ಕೃತಜ್ಞತೆ ಸಲ್ಲಿಸಬೇಕು.